ಪ್ರಮುಖವಾಗಿ ಗುರುತರವಾದಂಥ ವಿಚಾರವನ್ನು ನೀವು ಇಲ್ಲಿಗೆ ಬಂದು ಹೇಳಿಕೆಯನ್ನು ಕೊಡ್ತೀರಿ. ಅದೇ ಪ್ರಯತ್ನವನ್ನು ಸುಜಾತಾ ಭಟ್ ಅವ್ರನ್ನೂ ಕೂಡ ಭೇಟಿ ಮಾಡಿ ಅವರು ಮಾಡ್ತಿರೋದು ಸರಿನಾ ಇಲ್ವಾ, ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ, ಇದನ್ನು ಕೇಳೋ ಪ್ರಯತ್ನಗಳು ಮಾಡ್ಬೋದಿತ್ತಲ್ಲ ಅಂತ. ತಮ್ಮಂದ್ರೆ ಯಾರೇ ಕಾರಣಕ್ಕೂ ಏನೋ ಅವ್ರ ವಿಷಯನೇ ಮಾತಾಡೋಕೆ ಬರಬೇಡಿ, ಮನೆಗೆ ಸೇರಿಸ್ಬೇಡಿ ಅಂತ ಹೇಳಿದ್ದಾರೆ. 2002ನಲ್ಲೇ ಹೇಳಿಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಭಾವ ಮನೆಗೆ ಸೇರಿಸ್ಬೇಡಿ, ಅವಳದ್ದು ಹ್ಯಾಬಿಟ್ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ತವರು ಮನೆಯಿಂದ ದೂರ ಆಗಿದ್ದಾರೆ. ಓಕೆ. ಸೊ ಈಗ ಇದು ನೋಡ್ತಾ ಹೋದರೆ ಇಷ್ಟೆಲ್ಲ ಧರ್ಮಸ್ಥಳ ಅನ್ನುವಂಥ ಒಂದು ಕ್ಷೇತ್ರದ ಮೇಲೆ ನೂರಾರು ವರ್ಷಗಳ ಇತಿಹಾಸ ಇದೆ. ಇಂತಹ ಕ್ಷೇತ್ರದಲ್ಲಿ ಅಲ್ಯಾರ್ದೋ ಮೇಲೆ ಗಂಭೀರವಾದಂಥ ಆರೋಪ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅಂದರೆ ಏನು ಉದ್ದೇಶ ಇದೆ ಅವರಿಗೆ? ಧರ್ಮಸ್ಥಳದ ಹೆಸರು ತೆಗಿಲಿಕ್ಕೋಸ್ಕರ ಸೇರಿಸ್ತಾರೆ. ಎಲ್ಲ ಒಟ್ಟು ಸೇರಿ ಅವರಿಗೆ ಸಪೋರ್ಟ್ ಕೊಡಬೇಕು ನಮ್ಮ ಹೆಗಡೇರಿಗೆ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಸ್ಟೇಟಿಂದ ಬಂದು ಧರ್ಮಸ್ಥಳನ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಇವತ್ತಲ್ಲ ನಾಳೆಗೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಈಗ ಸ್ವಲ್ಪ ಜಾಗೃತಿಯಾಗಿದ್ದಾರೆ ಸರ್. 1988ರಲ್ಲಿ ನಿಮ್ಮ ಮದುವೆ ಆಗುತ್ತೆ. ಮದುವೆ ಆದಾಗ ಎಕ್ಸಾಕ್ಟ್ ವಯಸ್ಸೆಷ್ಟು ಸುಜಾತಾ ಭಟ್ ಅವರಿಗೆ? ಅದಾದ ನಂತರದ ದಿನಗಳಲ್ಲಿ ಅವ್ರನ್ನ ನೀವು ನೋಡಿದ್ದೆ ಹೇಗೆ? 21 ವರ್ಷ ಸರ್. ನನ್ನ ಮದುವೆ 88ರಲ್ಲಿ, 21 ವರ್ಷ ಮದುವೆ ಅವಳದು ಏಜು. 2003ರಲ್ಲಿ ಮಗಳು MBBS ಓದ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಅವರೇನು ಕಂಪ್ಲೇಂಟಲ್ಲಿ ಓದ್ತಾ ಇದ್ಲು ಅಂತ ಹೇಳ್ತಾರಲ್ಲ. MBBS ಓದಬೇಕಂದ್ರೆ ಕನಿಷ್ಠ ಒಂದು 18-19 ವರ್ಷನಾದರೂ ವಯಸ್ಸಾಗಬೇಕು. ಮದುವೆ ಆಗಿದ್ದೆಲ್ಲಿ, ಯಾವಾಗ, ಅವರ ಫ್ಯಾಮಿಲಿ ಬಗ್ಗೆ ಹೇಳಿ. ಯಾವುದೇ 2003ರಲ್ಲಿ ಅವಳಿಗೆ ಮದುವೆ ಆಗಿದೆ ಅಂದ್ರೂ 18 ವರ್ಷ MBBSಗೆ ಸೀಟ್ ಸಿಗಲ್ಲ, ಅದು 100ಕ್ಕೆ 100 ಸತ್ಯ. ಮತ್ತು ಅವಳು ಇದೇ ನನ್ನ ಮದುವೆ ಆಗೋ ಟೈಮಲ್ಲಿ ಹೊಟ್ಟೆ ಬಂದಿತ್ತು, ಕೇಳಿದ್ರೆ ಗ್ಯಾಸ್ಟ್ರಿಕ್ ಅಂದ್ಲು. ಆಮೇಲೆ ಅದು ಸೀತಾ ನದಿ ಹತ್ತಿರ ಹೋಗಿ ಅಬಾಷನ್ ಮಾಡಿ ನದಿಗೆ ಬಿಸಾಕ್ಬಿಟ್ಟು ಅವರು ರಿಲೇಷನ್ ಆಸ್ಪತ್ರೆ ಇದೆ ಬೈಲೂರಲ್ಲಿ, ಅಲ್ಲಿ 3 ದಿನ ಟ್ರೀಟ್ಮೆಂಟ್ ತೊಗೊಂಡು ಪುನಃ ಪರಿಕಾರ ಮನೆಗೆ ಬಂದರು. ಆಮೇಲಿಂದ ಪುನಃ ಅದೇ ಅಭ್ಯಾಸ ಶುರು ಮಾಡಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿದೆ, ಅಲ್ಲಿ ಎಲ್ಲ ರಿಕ್ಷಾದವರಿಗೆಲ್ಲ ರಾತ್ರಿ ಸಂಬಂಧ ಮಾಡ್ಕೊತಾ ಇದ್ಲು. ಆ ಒಂದು ಅವ್ರದ್ದು ದೊಡ್ಡ ಫ್ಯಾಮಿಲಿ, ಅವರೆಲ್ಲ ಸೇರಿ ರಿಮಾಂಡ್ ಹೋಮಿಗೆ ಹಾಕಿದ್ರು ನಿಟ್ಟೂರು. ಅಲ್ಲಿದ್ದ ಸೀರೆ ಗಂಟು ಹಾಕಿ ರಾತ್ರಿ ಓಡೋದ್ಲು. ಆಮೇಲೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಆಮೇಲೆ 2 ವರ್ಷ ಬಿಟ್ಟು ಬಂದ್ರ ಮೇಲೆ ಬೆಂಗಳೂರಿಗೆ ಬಂದು ಈ ಥರ ನನಗೆ ಊಟಕ್ಕಿಲ್ಲ. ಅಷ್ಟರೊಳಗಡೆ ಬೆಂಗಳೂರಿನಲ್ಲಿ ಅವ್ರ ತಂದೆ ಬಂದು ಮಠದಲ್ಲಿ ಪೂಜೆ ಮಾಡ್ತಾಯಿದ್ರು. ಆವಾಗ ಅಪ್ಪ ಊಟ ಮಾಡೋಕ್ಕೆ ದುಡ್ಡು ಕೊಡಿ, ಏನಿಲ್ಲ, ಕೊನೆಗೆ ಹತ್ಕೊಳ್ಳೋದು ದುಡ್ಡು ಕೊಟ್ಟು ಕಳಿಸ್ತಾಯಿದ್ರು. ಅದರಿಂದ ಮೊದಲಿಂದನೂ ಅದೇ ಕೆಟ್ಟ ಅಭ್ಯಾಸನೇ. ಆಮೇಲೆ ಒಂದು ಸರಿ ಕೆಲಸ ಬೇಕಂತ ಬೆಂಗಳೂರಿಗೆ ಬಂದಳು. ನಾನು ಹೇಳಿದೆ, ಕೆಲಸ ಕೊಡಿಲ್ಲ, ನನ್ನ ಮರ್ಯಾದೆ ಉಳಿಸ್ಬೇಕು. ನೋಡಿದ್ರೆ 3 ದಿನಕ್ಕೆ ಜಯನಗರದಲ್ಲಿ ಒಂದು ಶೇಖರ್ ನರ್ಸಿಂಗ್ ಹೋಮಿಗೆ ಕೆಲಸಕ್ಕೆ ಸೇರಿಸಿದೆ. ಅಲ್ಲಿ 3 ದಿನಕ್ಕೆ ಸಂಘ ಕಟ್ಟಿಕೊಂಡು ನರ್ಸ್ಗಳನ್ನೆಲ್ಲ ಎತ್ತು ಕಟ್ಟಿ ಯಜಮಾನರು ಓಡಿಸಿದ್ರು.